ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ದಿನಗಳ ಪೈಕಿ ಶ್ರವಣ ದಿನವೂ ಒಂದು. ಜನರ ಜೀವನ ಶೈಲಿಯು ಶ್ರವಣ ದೋಷಕ್ಕೆ ಕಾರಣ. ಶಬ್ದ ಮಾಲಿನ್ಯ ಎನ್ನುವುದು ಮೌನ ಕೊಲೆಗಾರ ಆಗಿರುವುದರಿಂದ ಕಿವಿಯ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಜಾಗೃತಿ ಅತ್ಯಗತ್ಯ. ಎಂಆರ್ಪಿಎಲ್ನ ಸಂಸ್ಥೆ ಸಾಮಾಜಿಕ ಜವಾಬ್ದಾರಿಯಡಿ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸಿದೆ ಎಂದು ಎಂಆರ್ಪಿಎಲ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಆನಂದ್ ಕುಮಾರ್ ಅಭಿಪ್ರಾಯಪಟ್ಟರು. ನಿಟ್ಟಿ ವಿಶ್ವವಿದ್ಯಾನಿಲಯ ಅಧೀನದ ದೇಳಕಟ್ಟೆ ಕೆಎಸ್ಎಗಡಿ ವೈದ್ಯಕೀಯ ಅಕಾಡೆಮಿಯ ನಾಸಕರ್ಣ ಕಂಠಶಾಸ್ತ್ರ ವಿಭಾಗದ ವತಿಯಿಂದ ದೇಳಕಟ್ಟೆ ಜಸ್ಟಿಸ್ ಕೆಎಸ್ಎಗಡಿ ಚಾರಿಟೇಬಲ್ ಆಸ್ಪತ್ರೆಯ ಚಿಂತನ ಸಭಾಂಗಣದಲ್ಲಿ ನಡೆದ ವಿಶ್ವ ಶ್ರವಣ ದಿನದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. As we know, this week we are celebrating World Hearing Day. To be honest, I was not knowing about this World Hearing Day till I was in English. I have heard of World Diabetic Day, Health Day, Heart Day, and all the things. But very, very fortunate to know that there is something called World Hearing Day. We know this is a very silent killer, the noise pollution. So the awareness which the department is doing is great. I think there is a theme for this year, from communities to classroom, hearing for all children. This is the theme for 2026. It's a very apt theme which has been kept and then which is very relevant to what this Nishabda project is. We have been meeting children for the last 2 years. As we saw, ನಿಟ್ಟಿ ವಿಶ್ವವಿದ್ಯಾಲಯದ ಐಸಿಆರ್ ಸಿಆರ್ಎಲ್ ಉಪಾಧ್ಯಕ್ಷ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿಯವರು ಮಾತನಾಡಿ, ಜನರಿಗೆ ಕಣ್ಣಿನ ಬಗ್ಗೆ ಅಪಾರ ಕಾಳಜಿ ಇರುತ್ತದೆ. ಆದರೆ ಕಿವಿಯ ವಿಚಾರದಲ್ಲಿ ಅಂತಹ ಕಾಳಜಿ ತೋರ್ಪಡಿಸಿ ಕಸದ ಬುಟ್ಟಿಯಂತೆ ಸಿಕ್ಕ ವಸ್ತುಗಳನ್ನು ಹಾಕ್ತಾರೆ. ಈ ಬಗ್ಗೆ ವಿವಿಧ ವರ್ಗದ ಉದ್ಯೋಗಿಗಳಿಗೆ ಜಾಗೃತಿ ಮೂಡಿಸಿದ್ರು ನಿರೀಕ್ಷಿತ ಫಲಿತಾಂಶ ಸಿಗುತ್ತಿಲ್ಲ ಎಂದು ಖೇದ ವ್ಯಕ್ತಪಡಿಸಿದ್ರು. Actually, we talked about so many types of pollution. That noise pollution is not only affecting the human beings, it's also affecting the animals, it's affecting the marine life, it also affects the plants. So it has got ramification in all the areas in the environment. One of the biggest challenge in treating noise-induced deafness, it is irreversible, and there is no cure, there is no treatment for noise-induced deafness. So only thing what we can do is we should prevent deafness, because ಶ್ರವಣ ದೋಷದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಿಶಬ್ದ ಹೆಸರಿನಲ್ಲಿ ನಡೆಸಿದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಶಾಲೆಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಮ್ಯಾಂಗ್ಳೂರ್ 1 ರಾಷ್ಟ್ರೋತ್ತರ ವಿದ್ಯಾ ಕೇಂದ್ರ, Vidyadhar English Medium High School, Mangalore. ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಎಂಎಸ್ ಮುಡಿತಾಯ, ಸುರತ್ಕಲ್ ಎನ್ಐಟಿಕೆ ನಿವೃತ್ತ ಡೀನ್ ಪ್ರೊಫೆಸರ್ ಜಿ ಶ್ರೀನಿಕೇತನ, ಕೆಎಸ್ ಪಿಸಿಬಿ ಪರಿಸರಾಧಿಕಾರಿ ಡಾಕ್ಟರ್ ಮಹೇಶ್ವರಿ ಸಿಂಗ್, ನಿಟ್ಟೆ ವಿಶ್ವವಿದ್ಯಾನಿಲಯದ ಐಸಿಆರ್ ಸಿಆರ್ಎಲ್ ಉಪಾಧ್ಯಕ್ಷ ಪ್ರೊಫೆಸರ್ ಸತೀಶ್ ಭಂಡಾರಿ, ಕ್ಷೇಮ ಡೀನ್ ಪ್ರೊಫೆಸರ್ ಬಿ ಸಂದೀಪ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಎನ್ಟಿ ವಿಭಾಗದ ಮುಖ್ಯಸ್ಥ ವಾದಿಶ್ ಭಟ್ ಸ್ವಾಗತಿಸಿದ್ರು. ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಶ್ರವಣ್ ಆಳ್ವ ವಂದಿಸಿದ್ರು. ಡಾಕ್ಟರ್ ನೀಮಾ ಕಾರ್ಯಕ್ರಮ ನಿರೂಪಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ.